ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಅಜಿತ್ನ ಪರವಾಗಿ ಮಾತನಾಡ್ತಿರೋ ಭೂಮಿ ವಂಶಿ ವಿರುದ್ಧ ಸಿಡಿದೆದ್ದಿರೋ ಅಜಿತ್. ಹಾಗಿದ್ರೆ ಇಬ್ಬರ ನಡುವೆ ಒಂದು ದೊಡ್ಡ ಫೈಟ್ ನಡೆದೇ ಬಿಡ್ತಾ ಏನಾಯ್ತು, ಏನ್ ಕತೆ, ವಂಶಿಯನ್ನ ಮನೆಯಿಂದ ಹೊರಗಡೆ ದಬ್ಬ ಬಿಟ್ರ ಅಜಿತ್, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ಗೆ ವಂಶಿ ಕಂಡ್ರೆ ಆಗ್ತಿಲ್ಲ, ಬಿಕಾಸ್ ವಂಶಿ ಪ್ರತಿ ಹೆಜ್ಜೆ ಕೂಡ ಇಲ್ಲಿ ಭೂಮಿಯನ್ನ ಆವರಿಸ್ಕೋಬಹುದೇನು ಅಂತ ಹೇಳಿ ಅಜಿತ್ಗೆ ಭಯ ಶುರುವಾಗಿದೆ. ಇಲ್ಲಿ ಭೂಮಿಯವ್ರ ಹತ್ರ ತೋರಿಸ್ತಿರ್ತಕ್ಕಂಥ ಆ ಒಂದು ಅಟ್ರಾಕ್ಷನ್ ನಿಜಕ್ಕೂ ಕೂಡ ಅಜಿತ್ ತಲೆ ಕೆಡಿಸ್ಬಿಡುತ್ತೆ. ಎಲ್ಲಿ ವಂಶಿ ಮೇಲೆ ಭೂಮಿಗೆ ಲವ್ ಆಗ್ಬಿಡುತ್ತೋ, ಎಲ್ಲಿ ವಂಶಿ ಪ್ರೀತಿ ಗೀತಿ ಹೇಳ್ಕೊಂಡ್ಬಿಡ್ತಾನೋ ಭೂಮಿ ಮೇಲೆ ಆಗಿ ಅಂತ ಹೇಳಿ ತಲೆ ಕೆಟ್ಟೋಗ್ಬಿಟ್ಟಿದೆ ಅಜಿತ್ಗೆ. ಹಾಗಾಗಿ ಇಲ್ಲಿ ವಂಶಿಯ ಒಂದು ವಿಷಯದಲ್ಲಿ ತುಂಬಾನೇ ಕಟುವಾಗಿ ಕೂಡ ಅಜಿತ್ ನಡ್ಕೋತಾರೆ. ವಂಶಿ ತುಂಬಾ ಒಳ್ಳೆಯವನಾಗಿದ್ರು ಕೂಡ ಭೂಮಿ ವಿಷಯದಲ್ಲಿ ಯಾಕೆ ರೀತಿ ನಡ್ಕೋತಿದ್ದಾನೆ ಅನ್ನೋದು ಅಜಿತ್ಗೆ ಗೊತ್ತಾಗ್ತಿಲ್ಲ. ಭೂಮಿ ಮೇಲೆ ಲವ್ ಗಿವ್ ಆಗೋಗಿದ್ಯೇನೋ ಅಂತ ಹೇಳಿ ಯಾವಾಗ ವಂಶಿನ ಮನೆಯಿಂದ ಓಡಿಸ್ಲಿ ಅಂತ ಹೇಳಿ ಅಜಿತ್ ಯಾವಾಗಲೂ ಕೂಡ ಯೋಚನೆ ಮಾಡ್ತಾನೆ ಇರ್ತಾರೆ. ಇದರ ನಡುವೆ ಇಲ್ಲಿ ವಂಶಿ ಮತ್ತೆ ಸತ್ಯಣ್ಣ ಇಬ್ರು ಕೂಡ ಸೂಪರ್ ಆಗಿ ಪ್ಲಾನ್ ಮಾಡಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿದ್ದ. ಇಲ್ಲಿ ಕಾಂಟ್ರಾಕ್ಟ್ ಮ್ಯಾರೇಜ್ನ ಗಂಡ ಹೆಂಡತಿ ಪರ್ಮನೆಂಟ್ ಗಂಡ ಹೆಂಡತಿ ಆಗೋಕೆ ಏನೆಲ್ಲ ಮಾಡಬೇಕು ಎಲ್ಲಾನು ಕೂಡ ಮಾಡಲೇಬೇಕು. ಇಲ್ಲಿ ಅಜಿತ್ಗೆ ಆಲ್ರೆಡಿ ಹೊಟ್ಟೆ ಉರಿ ಶುರು ಆಗಿದೆ. ಖಂಡಿತವಾಗ್ಲೂ ಕೂಡ ಇಲ್ಲಿ ಕಾಂಟ್ರಾಕ್ಟ್ ಗಂಡ ಹೋಗಿದ್ದೆ, ತನ್ನ ಕಾಂಟ್ರಾಕ್ಟ್ ಹೆಂಡತಿಗೆ ತನ್ನ ಪ್ರೀತಿ ನಿವೇದನೆಯನ್ನ ಮಾಡಿಕೊಡು ಸಮಯ ಬಂದೇ ಬಿಟ್ಟಿದೆ ಅಂತ ಹೇಳಿ ಇಬ್ರು ಕೂಡ ಮಾತನಾಡ್ಕೋತಾರೆ. ಇದರ ನಡುವೆ ಅಜಿತ್ ಮತ್ತೆ ಸತ್ಯಣ್ಣ ಪೊಲೀಸ್ ಸ್ಟೇಷನ್ಗೆ ಬರ್ತದಾಗೆ ಭೂಮಿ ಮತ್ತೆ ಅಜಿತ್ ಮೇಲೆ ಕೆಂಡ ಕಾರ್ತಾಳೆ. ಯಾಕೆ ನೀವು ವಂಶಿಯವರ ವಿಷಯದಲ್ಲಿ ಆ ರೀತಿ ನಡ್ಕೊಂಡಿದ್ದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಅಂದಾಗ ನಾನೇನು ನಡ್ಕೊಂಡೆ, ಕರೆಕ್ಟಾಗಿ ನಡ್ಕೊಂಡಿದ್ದೇನೆ, ಅವನೇನು ಅಷ್ಟು ಕಾಳಜಿ ಗಿಳ್ಜಿ ಎಲ್ಲ ತೋರಿಸೋದು, ಅದಕ್ಕೆ ಒಂದು ಸೊಲ್ಯೂಷನ್ ಇದೆ, ಆ ಸೊಲ್ಯೂಷನ್ನ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಅತ್ತ ಕಡೆ ನಚ್ಚಿ ಕೂಡ ವಂಶಿಯವರನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಅವರ ರೂಮಿಗೆ ಹೋಗಿದ್ದಾರೆ. ಥ್ಯಾಂಕ್ಸ್ ಸಾರಿ ಎರಡನ್ನ ಕೂಡ ಜೊತೆಯಾಗಿ ನಚ್ಚಿ ಕೇಳ್ತಿದ್ದಾರೆ. ಯಾಕಪ್ಪ ಥ್ಯಾಂಕ್ಸ್ ಸಾರಿ ಎರಡನ್ನೂ ಕೂಡ ಜೊತೆಯಾಗಿ ಕೇಳ್ತಿದ್ಯಾ ಅಂತ ಹೇಳಿದಾಗ, ಅಣ್ಣ ಇವತ್ತು ನಿಮ್ಮ ವಿಷಯದಲ್ಲಿ ನಡ್ಕೊಂಡಿದ್ದ ರೀತಿ ನನಗೆ ಯಾಕೋ ಸ್ವಲ್ಪ ಸರಿ ಇಲ್ಲ ಅಂತಾನೆ ಅನ್ನಿಸ್ತು. ಅಣ್ಣ ಸ್ವಲ್ಪ ಕಟುವಾಗಿ ನಿಮ್ಮ ಜೊತೆ ನಡ್ಕೊಂಡ್ಬಿಟ್ಟ, ದಯವಿಟ್ಟು ಕ್ಷಮಿಸ್ಬಿಡಿ, ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಯಾವುದನ್ನ ಕೂಡ ಮನ್ಸಲ್ಲಿ ಹಾಕೋಬೇಡಿ ಅಂತ ಹೇಳಿ ನಚ್ಚಿಗೆ ಹೇಳಿದಾಗ, ಮನ್ಸಲ್ಲಿ ಹಾಕೊಳ್ಳೋದ, ನಿಜವಾಗ್ಲೂ ಆ ರೀತಿ ಏನಿಲ್ಲ, ನನಗೆ ಯಾವುದೇ ರೀತಿ ಬೇಜಾರಾಗಿಲ್ಲ, ನೀನು ಯಾಕೆ ಸಾರಿ ಕೇಳಬೇಕು, ಮನ್ಸಲ್ಲಿ ಹಾಕೊಂಡ್ರೆ ಬೇಜಾರಾಗತ್ತೆ, ನಾನು ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ವಲ್ಲ ಅಂತ ಹೇಳಿ ವಂಶಿ ಹೇಳಿದಾಗ, ಹಾಗಿದ್ರೆ ನಿಮಗೆ ಅಣ್ಣ ರೀತಿ ನಡ್ಕೊಂಡಿದ್ರಿಂದ ಬೇಜಾರೇ ಆಗಿಲ್ವಾ ಅಂತ ಕೇಳಿದಾಗ, ಬೇಜಾರು ಮಾಡ್ಕೋಬೇಕಾಗತ್ತೆ, ಬೇಜಾರು ಮಾಡ್ಕೊಂಡೆ ನನ್ನ ಕೆಲಸ ಏನು ಅನ್ಕೊಂಡು ಬಂದಿದ್ದೇನೋ ಅದು ಯಾವುದೇ ರೀತಿಯಲ್ಲೂ ಕೂಡ ಸಕ್ಸಸ್ಫುಲ್ ಆಗೋದಿಲ್ಲ, ಅದೇ ಕಾರಣಕ್ಕೆ ಯಾವುದನ್ನು ಕೂಡ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ನಾನು ಅಂತ ವಂಶಿ ಹೇಳ್ತಾರೆ. ಯಾವ ಕೆಲಸ ಏನು ವಿಷಯ ಅಂತ ಹೇಳಿ ನಚ್ಚಿ ಕೇಳಿದ್ರೆ, ಅಲ್ಲಿ ವಂಶಿ ಅದೇ ಮೈಸೂರ್ದು ಒಂದು ಸ್ಟಾರ್ಟಪ್ ಕಂಪ್ನಿ ಜೊತೆ ಒಂದಷ್ಟು ಅಗ್ರಿಮೆಂಟ್ಸ್, ಒಂದಷ್ಟು ಕೆಲಸಗಳೆಲ್ಲ ಇದಾವಲ್ಲ, ಅದ್ರ ವಿಷಯವಾಗಿ ಮಾತಾಡ್ತಿದ್ದೇನೆ, ನನಗೆ ಅದಕ್ಕೆ ಟೈಮ್ ಕೊಡೋಕೆ ಟೈಮ್ ಇರೋದಿಲ್ಲ, ಅಂಥದ್ರಲ್ಲಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡೆ ಆಮೇಲೆ ಆ ಕೆಲಸ ಆಗೋದಿಲ್ಲ, ಅದ್ರ ವಿಷಯವಾಗಿ ಮಾತನಾಡ್ತಿದ್ದೀನಿ ಅಂತ ವಂಶಿ ಹೇಳ್ತಾರೆ. ಹೌದು ನೀವು ಹೇಳೋದು ಕರೆಕ್ಟಾಗೇ ಇದೆ, ಈ ವಿಷಯ ಎಲ್ಲ ತಲೆಗೆ ಹಾಕೊಂಡ್ರೆ ಆಮೇಲೆ ಆ ಕಡೆ ಬಿಸ್ನೆಸ್ ಹಾಳಾಗ್ಬಿಡುತ್ತೆ ಅಂತ ಹೇಳಿ ನಚ್ಚಿ ಹೇಳ್ತಾರೆ. ಜೊತೆಗೆ ಇದು ಎಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದೆ, ನೀವು ಆ ರೀತಿ ಮಾಡಿದ್ರೆ ಖಂಡಿತ ಅಣ್ಣನ ಕೋಪ ಕೂಡ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿದಾಗ ವಂಶಿ ಏನು ಅಂತ ಕೇಳ್ತಾರೆ. ಅದ ಕಡೆ ಭೂಮಿ ಕೂಡ ಅಜಿತ್ನ ಏನು ಅಂತ ಕೇಳ್ತಾಳೆ. ಆ ಕಡೆ ಅಜಿತ್ ಏನೂ ಇಲ್ಲ, ನಿನ್ನ ಮನೆಗೆ ಹೋಗ್ತಿದ್ದಾಗೆ ವಂಶಿ ಕೈಗೆ ಒಂದು ರಾಖಿ ಕಟ್ಬಿಡು, ಎಲ್ಲ ಕೂಡ ಸಾರ್ಟ್ ಔಟ್ ಆಗ್ಬಿಡುತ್ತೆ ಅಂತ ಹೇಳಿದಾಗ, ಈ ಕಡೆ ನಚ್ಚಿ ಕೂಡ ಇಲ್ಲಿ ಅಣ್ಣ ಅದಕ್ಕೆನ ಕರ್ಕೊಂಡು ಬರ್ತಿದ್ದಾಗೆ ನೀವು ತಂಗಿ ಭೂಮಿ ಅಂತ ಕರೆದ್ಬಿಡಿ, ಆಗ ಅಣ್ಣಂಗೂ ಕೂಡ ಇರ್ತಕ್ಕಂಥ ಒಂದು ಭಯ ಹೋಗ್ಬಿಡತ್ತೆ, ಆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ಬಿಡುತ್ತೆ ಅಂತ ನಚ್ಚಿ ಕೂಡ ಹೇಳ್ತಾರೆ. ಇಬ್ರು ಕೂಡ ಇತ್ತ ಕಡೆ ಭೂಮಿ ಅತ್ತ ಕಡೆ ವಂಶಿ ಇಬ್ರು ಕೂಡ ಅದಂತೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಮನ್ಸಲ್ಲಿ ಇಲ್ದೇ ಇರ್ತಕ್ಕಂಥ ವಿಷಯನ ನಾವು ಹೇಗೆ ಆ ರೀತಿ ನಡ್ಕೊಳ್ಳೋಕ್ಕಾಗತ್ತಾ, ಯಾವುದೇ ಕಾರಣಕ್ಕೂ ಮನ್ಸಿನ ವಿರುದ್ಧವಾಗಿ ಹೋಗೋಕ್ಕಾಗೋದಿಲ್ಲ. ನಮ್ಮ ಮನ್ಸಲ್ಲಿ ಅಂತ ಭಾವನೆ ಇದ್ರೆ ಖಂಡಿತವಾಗ್ಲೂ ನಾವು ಆ ಕೆಲಸ ಮಾಡ್ಬೋದು, ಅದರ್ವೈಸ್ ಹೀಗಾಗತ್ತೆ, ಮನ್ಸಿನ ವಿರುದ್ಧವಾಗಿ ನಡ್ಕೊಳ್ಳೋಕಂತೂ ಸಾಧ್ಯನೇ ಇಲ್ಲ ಅಂತ ಭೂಮಿನೂ ಹೇಳ್ತಾರೆ, ವಂಶಿನೂ ಹೇಳ್ತಾರೆ. ಆ ಕಡೆ ಜೊತೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿದಾಗ, ನಾನು ಸರಿಯಾಗಿ ಹೇಳ್ತಿದ್ದೇನೆ ಸಾಹೇಬ್ರ, ನಿಜಕ್ಕೂ ಕೂಡ ಅವ್ರು ಯಾರು ನನಗೆ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವತ್ತು ನನ್ನನ್ನು ಕಾಪಾಡಿದ್ರು, ಅದರಿಂದನೇ ತಾನೇ ನಿಮಗೆಲ್ಲ ಪರಿಚಯ ಆಗಿತ್ತು, ಅವತ್ತು ನನ್ನನ್ನು ಕಾಪಾಡ್ತಾ ಇದ್ದಿದ್ರೆ ಇವತ್ತು ನಾನು ಈ ರೀತಿ ನಿಮ್ಮ ಜೊತೆ ಮಾತನಾಡೋಕ್ಕಾಗ್ತದ, ಅಷ್ಟೆಲ್ಲ ನಂಗೆ ಒಳ್ಳೇದು ಮಾಡಿರೋರ ಬಗ್ಗೆ ನಾನು ಈ ರೀತಿ ನಡ್ಕೊಂಡ್ರೆ ಹೇಗಿರುತ್ತೆ, ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಅಣ್ಣ ಅಂತ ಅನಿಸಿದ್ರೆ ನಾನು ಅಣ್ಣ ಅಂತ ಕರಿಬೋದು, ಆದರೆ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಅಣ್ಣ ಅಂತಾನೆ ಅನಿಸ್ತಿಲ್ಲ, ಒಂದು ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಿದ್ದೀನಿ, ಅಂದಮೇಲೆ ನನಗೆ ಹೇಗೆ ತಾನೇ ಅವ್ರನ್ನ ಅಣ್ಣ ಅಂತ ಹೇಳಿ ರಾಖಿ ಕಟ್ಟೋಕ್ಕಾಗತ್ತಾ. ಈಗ ಸತ್ಯಣ್ಣ ನೋಡಿದ್ರೆ ನಂಗೆ ಅಣ್ಣ ಅನಿಸುತ್ತೆ, ಅಣ್ಣ ಅಂತ ಕರಿತೀನಿ, ಬಟ್ ವಂಶಿಯವ್ರು ನೋಡಿದ್ರೆ ನಂಗೆ ಫೀಲಿಂಗೇ ಬರಲ್ವೇ ಅಂತ ಹೇಳಿದಾಗ, ಅದೆಲ್ಲ ಸಾಧ್ಯ ಅಲ್ಲ, ನೀನು ರಾಖಿ ಕಟ್ಟಲೇಬೇಕು ಅಂತ ಅಜ್ಜತ್ ಹೇಳ್ತಾರೆ.
ಹೇಳ್ತಾರೆ. ನೀವು ಆ ರೀತಿ ಫೋರ್ಸ್ ಮಾಡಿದ್ರೆ ಜಸ್ಟ್ ಒಂದು ದಾರ ಅಂತ ಕಟ್ಬೋದು ಅಷ್ಟೇ, ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಿಗೆ ಅದು ರಾಖಿ ಅಂತ ಅನ್ಸುವುದಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಾರೆ. ಇತ್ತ ಕಡೆ ನಚ್ಚಿ ಕೇಳಿದಂತ ಪ್ರಶ್ನೆಗೆ ವಂಶಿ ಕೂಡ ನೋಡಿ ನನ್ನ ಮನಸ್ಸಲ್ಲಿ ಭೂಮಿ ಬಗ್ಗೆ ಇರ್ತಕ್ಕಂಥದ್ದು ಒಂದು ಫ್ರೆಂಡ್ ಅಂತ, ನಿಜಕ್ಕೂ ಒಬ್ಬ ಫ್ರೆಂಡ್ ಸಿಗೋದೇ ತುಂಬಾನೇ ಕಷ್ಟ ಆಗುತ್ತೆ, ಅಂಥದ್ರಲ್ಲಿ ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ, ಅದನ್ನ ಕಳ್ಕೊಳ್ಳಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಅದು ಸಾಧ್ಯನೇ ಇಲ್ಲ. ಭೂಮಿಯನ್ನ ನನ್ನ ತಂಗಿ ಅಂತ ನಾನು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನ್ನ ಮನಸ್ಸಲ್ಲಂತ ಭಾವನೆನೇ ಇಲ್ಲ ಅವ್ರ ಬಗ್ಗೆ ಅಂತ ಹೇಳಿದಾಗ ನೀವು ಹೇಳ್ತಿರೋದು ವ್ಯಾಲಿಡ್ ಪಾಯಿಂಟ್ ಇದೆ ಅಂತ ಹೇಳಿ ನಚ್ಚಿ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಮತ್ತೆ ಭೂಮಿ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಈ ಕಡೆ ನೋಡಿದ್ರ ಸತ್ಯನ ಹೇಗೆ ಮಾತಾಡ್ಬಿಟ್ಟು ಹೋದ್ಲು, ರಾಖಿ ಕಟ್ಟಿ ಅಂದರೆ ಕಟ್ಟೋದೇ ಇಲ್ವಂತ ಅಂತ ಹೇಳಿ ಅಜ್ಜಿ ತಲೆ ಕೆಡಿಸ್ಕೊತಿದ್ದಾರೆ. ಏನಾದರೂ ಒಂದು ಪಕ್ಷ ವಂಶಿ ಏನಾದರೂ ಹೋಗಿ ಪ್ರಪೋಸ್ ಮಾಡಿಬಿಟ್ರೆ ಭೂಮಿಗೆ ಏನಪ್ಪ ಮಾಡೋದು, ಇಲ್ಲ ಅದಕ್ಕೂ ಮುನ್ನ ನಾನೇ ಭೂಮಿ ಹತ್ರ ನನ್ನ ಪ್ರೀತಿ ವಿಷಯನ ಹೇಳ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಅಜ್ಜಿ ತೀರ್ಮಾನ ಮಾಡ್ಕೋತಾರೆ. ಇತ್ತ ಕಡೆ ಭೂಮಿ ಬರ್ತಿದ್ದಾಗೇನೆ ಲಕ್ಷ್ಮಕ್ಕ ಏನಾಯಿತು, ಯಾಕೆ ಇನ್ನೂ ಕೂಡ ನಿಮ್ಮ ಜಗಳ ನಿಂತಿಲ್ವಾ ಅಂದಾಗ ಅದು ಹಾಗಲ್ಲ, ನನ್ನ ರಾಖಿ ಕಟ್ಟಿ ಅಂತ ವಂಶಿ ಅಣ್ಣಂಗೆ ಹೇಳ್ತಿದ್ದಾನೆ, ನನ್ನ ಮನಸ್ಸಲ್ಲಿ ಅಂತ ಭಾವನೆ ಇಲ್ಲ ಅಂದಾಗ ನಾನು ಯಾಕೆ ರಾಖಿ ಕಟ್ಟಲಿ ಅಂತ ಹೇಳಿದಾಗ ಯಾಕೆ ಅಜಿತ್ ಸಾಹೇಬ್ರಿಗೆ ಏನಾದರೂ ನನ್ನ ಮೇಲೆ ಲವ್ ಗಿವ್ ಆಗಿಬಿಟ್ಟಿದ್ಯಾ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾತಾಡ್ತಿದ್ದಾರಾ ಅಂತ ಭೂಮಿ ಹೇಳಿದಾಗ ಇಲ್ಲ ಜಸ್ಟ್ ಕಾಳಜಿ ಇದೆ, ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಿರ್ಬೋದು, ಒಂದು ಪಕ್ಷ ಲವ್ ಆದರೆ ಅದಕ್ಕಿಂತ ಖುಷಿ ಪಡೋಕೆ ನನಗಿಂತ ಬೇರೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ಲಕ್ಷ್ಮಕ್ಕ ಹೇಳ್ತಾರೆ. ಹಾಗಿದ್ರೆ ಅವ್ರ ಮನಸ್ಸಲ್ಲಿ ಸಾಹಿತ್ಯ ಇಲ್ವಾ ಅಂದಾಗ ಸಾಹಿತ್ಯನ ಮರೆಯೋದು ಅವ್ರಿಗೆ ತುಂಬಾನೇ ಕಷ್ಟ ಆಗತ್ತೆ. ಈಗ ಕಾಳಜಿಯಿಂದ ಅವ್ರು ಆ ರೀತಿ ಮಾತಾಡಿದ್ದಿರ್ಬೋದು ಅಷ್ಟೇ, ನಿನ್ಗೂ ಕೂಡ ಕಟ್ಟೋಕೇನು ಅಂದಾಗ ನಾನು ಕಟ್ಟೋಕೇನು ಇಲ್ಲ ಲಕ್ಷ್ಮಕ್ಕ, ಈಗೇನಾದರೂ ಹೇಳಿ ಅಜಿತ್ ಸಾಹೇಬ್ರು ಹೇಳಿದ ತಕ್ಷಣ ನಾನೇನಾದರೂ ರಾಖಿ ಕಟ್ಬಿಟ್ರೆ ಆಮೇಲೆ ನಾನು ಹೇಳೋದೇ ಕೇಳಬೇಕು ಅಂತ ಹೇಳ್ಬಿಡ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ಆಟ ಆಡಿಸಿ ಆಮೇಲೆ ರಾಖಿ ಕಟ್ತೀನಿ ಅಂತ ಹೇಳಿ ಭೂಮಿ ಹೇಳ್ತಾರೆ. ನಂತರ ಈ ಕಡೆ ಕಾರ್ಪೊರೇಟರ್ನ ಕರ್ಕೊಂಡು ಅಜಿತ್ ಕೋರ್ಟ್ಗೆ ಹೋಗ್ತಿದ್ದಾರೆ. ಕಾರ್ಪೊರೇಟರ್ ಭೂಮಿ ಮೇಲೇನೆ ಕಣ್ಣಿಡ್ತಿದ್ದಾರೆ. ನಂತರ ನಿನ್ನನ್ನು ನೋಡ್ಕೋತೀನಿ ಅಂತ ಹೇಳಿ ಅಜಿತ್ಗೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ. ನಂತರ ಇಲ್ಲಿ ಅಚ್ಯುತ ಬಂದಿದ್ದೆ ಭೂಮಿ, ನಾನೇ ನಿನ್ನ ಬಂದು ಮನೆ ಕರ್ಕೊಂಡು ಹೋಗ್ತೀನಿ ಅಂತ ತಿಳಿಸಿ ಈ ಕಡೆ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟಲ್ಲಿ ಸತ್ಯನ ಯಾವುದೋ ಒಂದು ಕೇಸಲ್ಲಿ ಬ್ಯುಸಿ ಆಗಿರ್ತಾರೆ. ಆ ಒಂದು ಸಮಯದಲ್ಲಿ ಅಚ್ಯುತ್ ಬಂದಿದೆ, ನನಗೆ ಸ್ವಲ್ಪ ಕೆಲಸ ಇದೆ ಸತ್ಯನ, ನೀವೇ ಮನೆ ಕರ್ಕೊಂಡು ಹೋಗ್ಬಿಡಿ ಭೂಮಿನ ಅಂತ ಹೇಳ್ತಾರೆ. ಹಾಗಾಗಿ ಈ ಕಡೆ ಸತ್ಯನ ಹೋಗಿದ್ದೆ ವಂಶಿ ಕಾಲ್ ಮಾಡ್ತಾರೆ. ವಂಶಿ ಭೂಮಿಯ ಒಂದು ಟೀ ಸ್ಟಾಲ್ ಹತ್ರಕ್ಕೆ ಹೋಗ್ತಾರೆ. ಇಲ್ಲಿ ಅಜಿತ್ ಬೈಕ್ ತಗೊಂಡು, ನೀವಾಕೆ ಅಜಿತ್ ಸಾಹೇಬ್ರು ಬೈಕ್ ತಗೊಂಡು ಬಂದಿದ್ರಾ ಅಂದಾಗ ಅಯ್ಯೋ ನಾನು ಇಲ್ಲೇ ಹೋಗ್ತಿದ್ದೆ, ಹಾಗಾಗಿ ಅವ್ರ ಬೈಕೆ ತೊಗೊಂಡು ಬಂದೆ, ನಾನು ಮನೆ ಕಡೆನೇ ಹೋಗ್ತಿದ್ದೀನಿ, ಬನ್ನಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಆದರೂ ಕೂಡ ನಮ್ಮ ಸಾಹೇಬ್ರೆ ಅದರಲ್ಲಿ ಬಂದರೆ ಒಂಥರ ಗತ್ತಿರುತ್ತೆ, ಹೀರೋ ರೇಂಜಲ್ಲಿ ಇರ್ತಾರೆ ಅಂದಾಗ ಹೌದೌದು ರೌಡಿ ಥರ ಕಾಣಿಸ್ತಾರೆ, ಪೊಲೀಸ್ ರೌಡಿ ಥರ ಅಂತ ವಂಶಿ ಮಾತನಾಡ್ತಿರ್ತಾರೆ. ಅಷ್ಟರಲ್ಲಿ ಸತ್ಯನ ಬರ್ತಾರೆ. ಬಾಬೂಮಿ ಮೊದಲು ನಿನ್ನ ಮನೆ ಕರ್ಕೊಂಡು ಹೋಗಬೇಕು, ಅಜಿತ್ ನಿನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ಅಂದಾಗ ಅಯ್ಯೋ ನಿಮಗೆ ಕೆಲಸ ಇದೆ ಅಂತಿದ್ದೀರಲ್ವ, ನಾನು ವಂಶಿಯವರ ಜೊತೆನೇ ಹೋಗ್ತೀನಿ ಬಿಡಿ ಅಂದಾಗ ಆಮೇಲೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ರೆ ನನ್ನ ಗಡಿಯ ಅಂದಾಗ ನಾನು ಮಾತಾಡ್ಕೋತೀನಿ ಅಂತ ಹೇಳಿ ಸತ್ಯನನ್ನ ಕಳಿಸ್ತಾರೆ. ಈ ಕಡೆ ಭೂಮಿ ಅಜಿತ್ಗೆ ಕಾಲ್ ಮಾಡ್ತಾಳೆ, ನಾನು ವಂಶಿ ಜೊತೆ ಹೋಗ್ತಿದ್ದೀನಿ ಅಂತ. ಅಲ್ಲಿ ಅಜಿತ್ ಬ್ಯುಸಿ ಇರೋದ್ರಿಂದ ಇತ್ತ ಕಡೆ ಏನೂ ಕೇಳಿಸೋದಿಲ್ಲ, ಮೀಡಿಯಾದವರೆಲ್ಲ ಬಂದ್ಬಿಡ್ತಾರೆ. ಹಾಗಾಗಿ ಸರಿ ಆಯಿತು ಹೋಗು ಅಂತ ಹೇಳ್ಬಿಡ್ತಾರೆ. ನಂತರ ಇಲ್ಲಿ ವಂಶಿ ಜೊತೆ ಭೂಮಿ ಏನೋ ಹೋಗ್ತಿದ್ದಾಳೆ. ನಂತರ ಅಜಿತ್ ಪೊಲೀಸ್ ಸ್ಟೇಷನ್ಗೆ ಬಂದು ಭೂಮಿ ಹೋದ್ಲಲ್ವಾ ಅಂದಾಗ ಭೂಮಿ ಹೋದ್ರು, ಬಟ್ ಸತ್ಯನ ಜೊತೆ ಅಲ್ಲ ವಂಶಿ ಜೊತೆ ಅಂದಾಗ ಅಜಿತ್ಗೆ ಶಾಕ್ ಆಗುತ್ತೆ. ಮೊದಲು ಗಾಡಿ ತಗೊಂಡು ಹೊರಡ್ತಿದ್ದಾರೆ ಅಚ್ಯುತ್. ಹತ್ತ ಕಡೆ ಹೋಗ್ತಿರ್ತಕ್ಕಂಥ ಭೂಮಿ ಗಾಡಿಯನ್ನು ನಿಲ್ಲಿಸಿದ್ದೆ, ನೀವು ತುಂಬಾ ಒಳ್ಳೆಯವರು, ನಂಗೆ ನೀವು ಮನೆಗೆ ಬಂದಿರೋದು ತುಂಬಾ ಇಷ್ಟ ಆಗುತ್ತೆ, ಎಲ್ಲರ ಜೊತೆ ಎಷ್ಟು ಚೆನ್ನಾಗಿದ್ದೀರಾ, ಆದರೆ ನೀವು ಸ್ವಲ್ಪ ನನ್ನ ಬಗ್ಗೆ ಜಾಸ್ತಿ ಕಾಳಜಿ ಮಾಡೋದು ನಂಗೆ ಯಾಕೋ ಇರಿಟೇಷನ್ ಅಂತ ಅನ್ನಿಸ್ತದೆ ಅಂದಾಗ ನಿಮಗೆ ಇರಿಟೇಷನ ನಿಮ್ಮ ಸಾಹೇಬ್ರಿಗ ಅಂತ ಕೇಳ್ತಾರೆ. ಆದರೂ ಕೂಡ ನೀವು ಗಂಡ ಹೆಂಡತಿ ಒಂದಾಗಿದ್ದೀರಾ, ನನಗೆ ಯಾಕೋ ಅನುಮಾನ ಅಂತದ್ದಾಗಿ ಭೂಮಿಗೆ ಭಯ ಶುರುವಾಗಿದೆ, ಏನಪ್ಪ ಇವ್ರಿಗೆ ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ವಿಷಯ ಗೊತ್ತಾಗೋಯ್ತಾ ಅಂತ ಹೇಳಿ. ಹಾಗಿದ್ರೆ ಅಜಿತ್ ಹುಡ್ಕೊಂಡು ಬಂದದ್ದ ಇಲ್ಲಿ ವಂಶಿ ಮೇಲೆ ತಿರುಗಿದ್ದು ದೊಡ್ಡ ಫೈಟನ್ನೇ ಮಾಡಿಬಿಡ್ತಾರೆ ಭೂಮಿಗೋಸ್ಕರ. ವಂಶಿಯನ್ನ ಮನೆಯಿಂದ ಹೊರಗಡೆ ದಬ್ಬಿಡ್ತಾರೆ. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.